ಕೆಲವೊಬ್ರು ಈಗ ವಿರಾಟ್ 4 ಬಿದ್ದಿದೆ, ಅದ್ರ ಬಜಾರ್ ಬಿದ್ದೋಯ್ತು ಅಂತ ಕೆಲವೊಬ್ರು ಯೋಚನೆ ಕೂಡ ಮಾಡಿರ್ತಾರೆ. ಅದು ಸಹಜ. ಎಲ್ಲರೂ ವಿರಾಟ್ ಟಾಪ್ ಅಲ್ಲಿ ಇತ್ತಲ್ಲ, ಈಗ 4 ಬಿದ್ದಿದೆ, 2 ರೇಸಲ್ಲಿ ಆಡಲ್ಲ, ಅದ್ರ ಬಜಾರ್ ಬಿದ್ದೋಯ್ತು ಅಂತ ಅನ್ಕೊಂಡಿದ್ದಾರೆ. ನಾವ್ ಏನ್ 2 ಹಾಲಲ್ಲಿ ಎಷ್ಟು ಪ್ರೈಸ್ ಹೊಡೆದಿದೀವಿ, ಏನ್ 35 ಪ್ರೈಸ್ ಹೊಡೆದಿದೀವಿ, ಅದೇ ತರ 4 ಈಗ ಬ್ಯಾಸೆ ರೇಸಲ್ಲೂ ಕೂಡ ಅದೇ ತರ ಪ್ರೈಸ್ ಹೊಡೆದು ತೋರಿಸ್ತೀವಿ ನಾವು. ನಮಗೆ ಆಟೋ ನಮ್ಮೂರ್ದು ಒಬ್ಬ ರುದ್ರೇಶ್ ಅಂತ. ಅದೇನ ಗಾಡಿ ಬಂದ್ಬಿಟ್ರೆ ಅದ್ ಅಲ್ಲೇ ಕೊಟ್ಟಿಗೆ ಮನೆಗೆ ಎದ್ದಾಳ್ತೀವಿ. ಮತ್ತೆ ನಾವೇನ್ ಗಾಡಿಗೆ ಹಚ್ಚಲ್ಲ. ನಾವಿಲ್ಲಿ ನಮ್ಮ ಮನೆಗ್ ಪೂಜೆ ಮಾಡಿ ಹಗ್ಗ ಹಾಕಿರ ಅದಕ್ಕೆ ಅದೇ ಹೋಗಿ ನಿಂತ್ಕೊಂಡೈತಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ವಿರಾಟ್ ಅನ್ನ ಸ್ಟಾರ್ಟಿಂಗ್ ತಂದಾಗ ಅದಕ್ಕೆ ಒಂದು ಹೆಚ್ಚು ಕಡಿಮೆ 7 ತಿಂಗಳಾಗಿರ್ಬೋದು. ಅವಾಗಿನ ತಂದಿದ್ದು. ಅವಾಗಿಂದ ಸಾಕಿ ನಾವು ರೇಸಿಗೆ ಹಾಕಕ್ಕೆ ತುಂಬಾ ಜನ ಕೇಳಿದ್ವು. ಅವಾಗ ಚಾಂಪಿಯನ್ ಇದ್ರು, ಎಲ್ಲಾರು ಇದ್ರು. ಅವ್ರ ಕಡೆ ಎಲ್ಲ ಕೇಳಿದ್ರು, ಯಾರು ಎತ್ಕೊಡಕ್ಕೆ ರೆಡಿ ಇರ್ಲಿಲ್ಲ. ಆ ಟೈಮಲ್ಲಿ ನಮ್ದು ಇನ್ನೊಂದಿದೆ ಸರ್, ಉಗ್ರ ಅಂತ. ಅದನ್ನೇ ಸತತ ಪ್ರಯತ್ನ ಮಾಡುದು, ಅದ್ರ ಜೊತೆ ಪ್ರೈಸ್ ಹೊಡಿಬೇಕು ಅಂತ ನಮಗೂ ಬಹಳ ಆಸೆ ಇತ್ತು. ಎರಡನ್ನು ಜೋಡಿ ಮಾಡಿ ಅದು ನಮ್ದೇನೆ ಉಗ್ರ ಅಂತ. ಈಗ ಇದನ್ನು ಕೂಡ ಉಗ್ರ ಸಾಮ್ರಾಜ್ಯ ಅಂತಾನೆ ಸೇರ್ಸಿದ್ವಿ. ಅದನ್ನ ಸಾಮ್ರಾಜ್ಯ ಕಟ್ತೀವಿ ಉಗ್ರಂದು. ಅದನ್ನ ಜೋಡಿ ಮಾಡಿ ನಾವು ಪ್ರೈಸ್ ಹೊಡಿಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನಾವು ತುಂಬಾ ಕಡೆ ಇವನ್ನೇ ಪೇರ್ ಮಾಡಿ ರೇಸ್ ಆಡಿದ್ವಿ. ಪ್ರೈಸ್ ಎಂಟ್ರಿ ಒಳಗೂ ಹೋಗಿ ಸೋತು ಬಂದಿದ್ವಿ. ಆದ್ರೆ ನಾವು ಸೋಲನ್ನು ಕೂಡ ಸಮನಾಗಿ ಸ್ವೀಕರಿಸಿದ್ವಿ, ಗೆದ್ದಾಗ ಅಷ್ಟೇ ಸಂಭ್ರಮನೂ ಪಟ್ಟಿದೀವಿ. ಸೋಲು ಗೆಲುವು ಎರಡನ್ನೂ ಸಮನಾಗಿ ಸ್ವೀಕರಿಸಿದ್ವಿ ನಾವು. ಹಾಗಾಗಿ ಇಷ್ಟು ಬಹುಮಾನ ನೋಡಕ್ ಸಾಧ್ಯ ಆಗಿರೋದು ನೀವು. ನಾವು ಸೋಲು ಗೆಲುವು ಎರಡನ್ನೂ ಸಮನಾಗಿ ಸ್ವೀಕರಿಸೋದಕ್ಕೆ ನಾವು ಇಷ್ಟೊಂದು ಬಹುಮಾನ ಗೆದ್ದಿದ್ದೀವಿ ಸರ್. ಸ್ನೇಹಿತರೆ, ಇವರು ಸ್ಟಾರ್ಟಿಂಗ್ ಎತ್ತನ್ನ ಜೋಡಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತಂತೆ. ಎತ್ತುಗಳನ್ನ ಜೋಡಿ ಮಾಡಕ್ಕೆ ಒಳ್ಳೆ ಸಿಗ್ತಾ ಇರಲ್ಲಂತೆ. ನೋಡಿ, ಅದಾದ ನಂತರ ಉಗ್ರನ ಎತ್ ಸಿಗುತ್ತೆ. ಅಲ್ಲಿಂದ ಇವರು ಜರ್ನಿ ಸ್ಟಾರ್ಟ್ ಮಾಡಿ ಸೋಲನ್ನು ಈಸಿಯಾಗಿ ಸ್ವೀಕರಿಸಿದರೆ, ಗೆಲುವನ್ನು ಅಷ್ಟೇ ಹೆಚ್ಚಾಗಿ ಸಂಭ್ರಮಿಸಿದರೆ. ಸ್ನೇಹಿತರೆ, ಇವತ್ತಿನವರೆಗೂ ಯಾರ ಹತ್ರನೂ ದ್ವೇಷ ಕಟ್ಕೊಂಡಿಲ್ಲ. ತುಂಬಾ ಪ್ರೀತಿಯಿಂದ ವಿಶ್ವಾಸದಿಂದ ರೇಸ್ ಆಡ್ತಾ ಇದೀವಿ. ಯಾವುದೇ ಕಮಿಟಿಯವರು ರೇಸ್ ಮಾಡಿದ್ರು ನಮ್ಮನ್ನ ಅಷ್ಟೇ ಉತ್ಸುಕದಿಂದ ಕರೆಸ್ತಾರೆ, ಅಷ್ಟೇ ಪ್ರೀತಿಯಿಂದ ನೋಡಿ ಕಳಿಸ್ತಾರೆ ಅಂತ ಹೇಳ್ತಾ ಇದಾರೆ. ಹೆಂಗ್ ಗೊತ್ತೆ, ನಮಗೆ ಆಟೋ ನಮ್ಮೂರ್ದು ಒಬ್ಬ ರುದ್ರೇಶ್ ಅಂತ. ಅದೇನ ಗಾಡಿ ಬಂದ್ಬಿಟ್ರೆ ಅದ್ ಅಲ್ಲೇ ಕೊಟ್ಟಿಗೆ ಮನೆಗೆ ಎದ್ದಾಳ್ತೀವಿ. ಮತ್ತೆ ನಾವೇನ್ ಗಾಡಿಗೆ ಹಚ್ಚಲ್ಲ. ನಾವಿಲ್ಲಿ ನಮ್ಮ ಮನೆಗ್ ಪೂಜೆ ಮಾಡಿ ಹಗ್ಗ ಹಾಕಿರ ಅದಕ್ಕೆ ಅದೇ ಹೋಗಿ ನಿಂತ್ಕೊಂಡೈತಿ. ನಾವ್ ಮತ್ ಇಲ್ಲಿಂದಲ್ಲ ಅವನೇ ಒಬ್ಬ ಹೋಗಿದ್ದಾನೆ. ಒಂದೊಂದು ಲಾಂಗ್ ಹೋಗೋದಾದ್ರೆ ಅವನೇ ಹೋಗೋದು, ಇಲ್ಲ 2 ಹುಡುಗರು ಹೋಗ್ತವೆ ಜೊತೆಗೆ. ಅಲ್ಲಿ ಆ ಏರಿಯಾದಾಗ ಆ ಊರಿ ಹುಡುಗರು ಇರ್ತಾರೆ, ಇವ್ರೊಂದ್ 3 ಜನ ಇರ್ತಾರೆ. ಅದೇನ ಅದು ಈಗ್ಲೂ ಒಂದ್ ಖುಷಿ. ಅವನ್ ಗಾಡಿ ಬಂದ್ ನಿಲ್ಸಿದ ಅಂದ್ರೆ ನಾವು 90 ಸತಿ ಅವನ್ ಗಾಡಿಗೆ ಅನಿವಾರ್ಯ. ಬಿಟ್ರೆ ಇಲ್ಲಿ ಲಕ್ಷ್ಮೀ ಸಾಗರದ ಒಂದ್ ಗಾಡಿ ಬಂದಿದೆ, ಅದು ಬಿಟ್ರೆ ಇನ್ಯಾ ಗಾಡಿ ಇಲ್ಲ. ಆ ಗಾಡಿ ಬಂತು ಅಂದ್ರೆ ಅದು ಕೊಟ್ಟಿಗೆ ಮನೆಗೆ ಎದ್ ನಿಂತ ರೇಸಿಗೆ ಹೋಗೋದೇ ಬಾಕಿ ಅಂತ ಬಂದ್ರು ಅದು ಗೊತ್ತಾಗಲ್ಲ. ಅದಕ್ಕೆ ದೇವ್ರೇ ಗೊತ್ತಾಗ್ತೈತೆ ಏನೋ. ಅದು ಬಂದೈತಿ ಅಂದ್ರೆ ಗಾಡಿ ಬುಗುರ್ನೇ ನಿಂತ್ಕೊಂತೈತಿ. ಕೆಲವೊಬ್ರು ಎತ್ತನ್ನ ಹತ್ಸಕ್ಕೆ ತುಂಬಾ ಕಷ್ಟನೂ ಪಡ್ತಾರೆ. ಆ ದಿಬ್ಬ ಹತ್ರ ನಿಲ್ಸಿ ಹತ್ಸಕ್ಕೆ ತುಂಬಾ ಕಷ್ಟನೇ ಪಡ್ತಾರೆ. ನಾವು ಅಷ್ಟೆಲ್ಲ ಕಷ್ಟನೇ ಪಟ್ಟಿಲ್ಲ ಸರ್ ಇದುವರೆಗೂ. ನಾವು ಪೂಜೆ ಮಾಡಿ ಸುಮ್ನೆ ಹಗ್ಗ ಕೈ ಬಿಡ್ತೀವಿ, ಅದ್ರ ಪಾಡಿಗೆ ಅದೇ ಹೋಗಿ ಗಾಡಿ ಒಳಗೆ ಹತ್ತಿ ನಿಂತ್ಕೊಳ್ಳುತ್ತೆ ಸರ್. ಅಂದ್ರೆ ಇವ್ರೇ ನೋಡಿ ಸ್ನೇಹಿತರೆ, ರುದ್ರೇಶ್ ಅಂತ. ಇವ್ರ ಒಂದ್ ಗಾಡಿ ಎಲ್ಲೋದ್ರು ಇವ್ರ ಗಾಡಿಲೇ ಹೋಗೋದಂತೆ. ನೋಡಿ, ಇವ್ರ ಗಾಡಿ ಲಕ್ಕಿ ಈ ಎತ್ತಿಗೆ ಎಲ್ಲೋರು ಗಾಡಿಲಿ ಹೋಗಿ ಬಹುಮಾನ ಗೆದ್ದಿರೋದು. ಅದೇ ಬಂದು ಗಾಡಿ ಎತ್ಬಿಡುತ್ತಂತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಒಳ್ಳೆ ಪ್ರೀತಿ ಇಟ್ಕೊಂಡಿದ್ದಾರೆ ಇವರ ಎತ್ತಿನ ಬಗ್ಗೆ. ಅಲ್ಲಿ ನಮ್ಮೂರ್ ದೇವಸ್ಥಾನಕ್ಕೆ ಹೋಗ್ತಿವಿ ಪೂಜೆ ಮಾಡ್ಸಕ್ಕೆ. ಇಲ್ಲೂ ಪೂಜೆ ಮಾಡಿ ಗಾಡಿಗೆ ಹತ್ತೈತಿ, ಅಲ್ಲಿ ಇಳಿತೈತಿ. ಅಲ್ಲೂ ಪೂಜೆ ಮಾಡಿ ದೊಡ್ಡ ದೇವಸ್ಥಾನ ಅಂತ ಐತಿ, ಅಲ್ಲಿ ಪೂಜೆ ಮಾಡಿ ಹಿಂಗ್ ಕೈ ಬಿಟ್ರೆ ಶಿಸ್ತಾಗಿ ಗಾಡಿಗೆ ಹೋಗಿ ನಿಂತ್ಕೊಂತೈತಿ. ಇವರು KG ರುದ್ರಪ್ಪ ಅಂತ, ಕುಂಟಿನ್ ಮಾಡು ಸೊಸೈಟಿ ಮಾಜಿ ಅಧ್ಯಕ್ಷರು ಇವರು. ಅವರು ಆನಂದಪ್ಪ ಅಂತ, KR ಆನಂದಪ್ಪ ಅಂತ. ಫಸ್ಟ್ TPMC ಅಧ್ಯಕ್ಷರು, ಅದೇ ಮೇಲೆ DCC ಬ್ಯಾಂಕ್ ಅಧ್ಯಕ್ಷರು, ಅದೇ ಮೇಲೆ ZP ಮೆಂಬರು, ಅದೇ ಮೇಲೆ ಉಪಾಧ್ಯಕ್ಷರು. ಮತ್ತೆ 2ನೇ ಸತಿಲಿ ZP ಮೆಂಬರು, 2 ಸತಿ DCC ಬ್ಯಾಂಕ್, 1 ಸತಿ ಅಧ್ಯಕ್ಷರು, ಈಗ ಹಾಲಿ ಡೈರೆಕ್ಟರ್. ನಾನು KR ಆನಂದಪ್ಪ ಅಂತೇಳಿ, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ನಿರ್ದೇಶಕರು, ಕುಂಟಿನ್ಮಡು. ಸರ್, ನಿಮ್ಮೂರಲ್ಲಿ ಇಂತ ಒಂದು ಹೆಸರು ಮಾಡಿರುವಂತ ರಾಸು ಇದೆ, ಎಲ್ಲಿಂದನೂ ಹುಡ್ಕೊಂಬಂದು ಜನ ನೋಡ್ಕೊಂಡು ಹೋಗ್ಬೇಕು, ಅಷ್ಟು ಬಹುಮಾನಗಳನ್ನ ಗೆಲ್ತಾ ಇದೆ. ಖುಷಿ ಆಗತ್ತಲ್ಲ? ಸುಮಾರು 35ರಿಂದ 36 ಬಹುಮಾನ ಗೆದ್ದಿದೆ. ವಿರಾಟ್ ಅಂತೇಳಿ ನನ್ನ ಯುವಕರು ಪಡೆಯೋರ ಹೆಸರಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಒಂದು ಹಿಂದೂ ಸಂಸ್ಕೃತಿಯ ಸಂಕೇತ. ನಮ್ಮ ಭಾರತದಲ್ಲಿ ಇವತ್ತು, ಅದರಲ್ಲೂ ಹಿಂದೂ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಯುವಕರಲ್ಲಿ ಇವತ್ತು ಆಸಕ್ತಿ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ನಾವೇನೇ ರೈತರು, ಅದರಲ್ಲೂ ರೈತರ ಒಡನಾಟ ಕಾಮಧೇನು ಜೊತೆಯಲ್ಲಿ, ಹಸು ಕರುಗಳ ಜೊತೆಯಲ್ಲಿ, ಓರಿಗೆ ಜೊತೆಯಲ್ಲಿ ಹೆಚ್ಚಿನ ಸಂಪರ್ಕ ರೈತ ಇಟ್ಕೊಂಡಿರ್ತಾರೆ. ಅದರಿಂದ ಅದೊಂದು
ಭಾಗ ಇವತ್ತು ಎಲ್ಲಾ ರೈತರ ಮಕ್ಕಳಲ್ಲಿ ಎಷ್ಟೇ ಬ್ಯುಸಿ ಇದ್ರು, ಎಷ್ಟೇ ಕಷ್ಟ ಇದ್ರು ಸಹ ಹೋರಿ ಸ್ಪರ್ಧೆಗೆ ಭಾಗವಹಿಸ್ಬೇಕು, ಹೋರಿ ಸ್ಪರ್ಧೆ ನೋಡಕ್ ಹೋಗ್ಬೇಕು ಅನ್ನತಕ್ಕಂಥದ್ದು ನಮ್ಮ ರೈತರ ಮಕ್ಕಳಲ್ಲಿ ಬಂದ್ಬಿಟ್ಟಿದೆ ಅದು. ಹಾಗಾಗಿ ನಮ್ಮಲ್ಲೂ ಸಹ ಒಂದು ಹೋರಿ ಸ್ಪರ್ಧೆನ ಮಾಡಿದ್ರು. ಇದೇ ರೀತಿ ಇಡೀ ಜಿಲ್ಲೆ ಅಲ್ಲ, ಅಂತರ ರಾಜ್ಯಕ್ಕೂ ಸಹ ಇದು ಹೋಗ್ ಬಂದಿದೆ. ಎಲ್ಲೂ ಸೋತಿರೋದೇ ಕಡಿಮೆ. 35-36 ಪ್ರೈಸ್ ಅನ್ನ ಇವತ್ತು ತಗೊಂಡ್ಬಂದಿದೆ. ಹಂಗಾಗಿ ನಮ್ಮ ಯುವಕರದು ಇದೆಲ್ಲ ಕಾಣ್ರು ನನ್ನೆಲ್ಲ ಯುವಕ ತಂಡ, ಕುಂಟಿನ ಮಾಡೋ ಯುವಕ ತಂಡ. ಓಕೆ ಸ್ನೇಹಿತರೆ, ನೋಡಿ ಇದಿಷ್ಟು ಇವರ ಒಂದು ಮುಖಂಡರುಗಳ ಮಾಹಿತಿ. ಓಕೆ, ಧನ್ಯವಾದಗಳು ಸರ್. ಓಕೆ ಸ್ನೇಹಿತರೆ, ನೋಡಿ ಈ ಕುಂಟಿನಮಡು ಗ್ರಾಮದಲ್ಲಿ ಬಸವ ಜಯಂತಿ ಪ್ರಯುಕ್ತವಾಗಿ ಒಂದು 4 ಹಲ್ಲು ಮತ್ತೆ 2 ಹಲ್ಲು ಹಾಲು ಹಲ್ಲು ಈ ರೀತಿಯ ರಾಸುಗಳೇ ಒಂದು ಸ್ಪರ್ಧೆಯನ್ನ ಏರ್ಪಡಿಸುವ ಒಂದು ಮುನ್ಸೂಚನೆ ಇದೆ ಸ್ನೇಹಿತರೆ. ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಇದೇನಾದ್ರು ಸ್ಪರ್ಧೆ ಏರ್ಪಡಿಸಿದ್ರೆ ಇವರು ನಮ್ಮ ಚಾನಲ್ ಮುಖಾಂತರನೇ ಅನೌನ್ಸ್ ಮಾಡ್ತಾರಂತೆ ಸ್ನೇಹಿತರೆ. ನೋಡಿ, ಇದು ವಿರಾಟ್ ಎತ್ತಿನ ಒಂದು ಪರಿಪೂರ್ಣವಾದ ಮಾಹಿತಿ ಸ್ನೇಹಿತರೆ. ಅವ್ರ ಮನೆಗೆ ಬಂದು 1 ವರ್ಷ ಆಯ್ತಂತೆ. 1 ವರ್ಷದಲ್ಲಿ ಇದು 4 ತಿಂಗಳು ಮನೆಯಲ್ಲೇ ಇದೆ. 7 ತಿಂಗಳಲ್ಲಿ 35 ಬಹುಮಾನವನ್ನ ಗೆದ್ದು ಇವತ್ತು ಈ ಗ್ರಾಮದ, ಈ ತಾಲೂಕಿನ ಎಷ್ಟೋ ನಮ್ಮ ಕರ್ನಾಟಕದ ನಾನಾ ಜಿಲ್ಲೆಗಳ ಜನರ ಗಮನವನ್ನೇ ಸೆಳೆದಿದೆ ಸ್ನೇಹಿತರೆ. ಅನೇಕ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೆ ಸ್ನೇಹಿತರೆ. ಬನ್ನಿ, ಇವರು ಒಂದು 35 ಬಹುಮಾನಗಳನ್ನ ಚೆಕ್ಕಡಿ ಸ್ಪರ್ಧೆಯಲ್ಲಿ ಗೆದ್ದಿರುವ ಖುಷಿಗೆ ಒಂದು ಸೆಲೆಬ್ರೇಷನ್ ಮಾಡ್ತಾರಂತೆ. ಇವಾಗ ಆ ವಿಡಿಯೋನ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ವಿರಾಟ್ ಎತ್ತಿನ ಒಂದು ಮಾಹಿತಿ ಸ್ನೇಹಿತರೆ. ಈ ವಿರಾಟ್ ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರೂ ಅನಿಸಿಕೆ ಅಭಿಪ್ರಾಯ ನೀಡಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ